ನಮಸ್ಕಾರ ಗುಲ್ಬರ್ಗ ಮಂದಿಗೆ ಇವತ್ತಿನ ವಿಡಿಯೋ ಮಾಡೋದ್ ಕಾರಣ ಏನಪ್ಪಾ ಅಂತಂದ್ರ ಪಬ್ಲಿಕ್ ಬಿ ಮತ್ ನಮ್ PNC ದವ್ರಿಗೆ ನಮ್ ಎಲೆಕ್ಟ್ರಿಕಲ್ ಆಟೋದವ್ರಿಗೆ ಏನ್ ಹೇಳ್ಬೇಕಂದಾಗತ್ತೇನ ಅಂತಂದ್ರ ಎಲ್ಲರಿಗೆ ₹5 ಹೆಚ್ಚಿಗೆ ಮಾಡಿದ್ದು ₹5 ಹೆಚ್ಚಿಗೆ ಮಾಡಿದ್ದು ಅದು ₹5 ಕೊಡ್ರಿ. ₹5 ನಾವೇನ್ ಸೌಕಾರ ಆಗಲ್ಲ. ನೀವೇನ್ ಮಾಡ್ತೀರಿ ಬರ್ತೀರಿ ₹5 ಯಾಕೆ ಏರ್ಸಿರಿ ₹5 ಯಾಕೆ ಏರ್ಸಿರಿ ಆ ಕಡೆ CNC ಆಟೋದವ್ರಲ್ಲಿ ಎಲೆಕ್ಟ್ರಿಕಲ್ ಆಟೋದವ್ರು ಏನ್ ಮಾಡ್ತಾರ 4-5 ಪ್ಯಾಸೆಂಜರ್ ಬಿದ್ದು ಒಂದು ₹20 ಜಾಗಿಗೆ ಏನ್ ಮಾಡ್ತಾರ ₹15 ಹೋಯ್ತಾರ. ಅದೆಲ್ಲ ಮಾಡ್ಲಿಕ್ ಹೋಗ್ಬೇಡ್ರಿ. ಮಾಡಿದ್ರಿಲ್ಲ ದಂಧ ಕೆಲ್ಸದ. ಆಮೇಲೆ ಬರ್ತೀರಿ ಎಲೆಕ್ಟ್ರಿಕಲ್ ದವ್ರು ಹೇಳ್ತೀರಿ CNG ದವ್ರು ₹15 ಹೋಯ್ತಾರ ಅಂತ ಹೇಳ್ತೀರಿ. ಆಮೇಲೆ ಅವ್ರು ಬರ್ತಾರ ಎಲೆಕ್ಟ್ರಿಕಲ್ ಆಟೋದವ್ರು ₹15 ಹೋಯ್ಲತ್ತಾರ ಅಂತ ಹೇಳ್ತಾರ. ಯಾರು ಒಯ್ಯಲ್ಲ, ಯಾರ ಮನಿ ಕಮ್ಮಿ ಬಿದ್ದರೆ ಯಾರು ಕೊಡಲ್ಲ. ಬಟ್ ಅದು ಏನದಪ್ಪ ಅಂತಂದ್ರೆ ಕರೆಕ್ಟ್ ಏನ್ ರೇಟ್ ಮಾಡ್ಯಾರ ಅದೇ ಒಯ್ರಿ. ಪಬ್ಲಿಕ್ ಇಂದ ಅದೇ ಹೇಳತ್ತಿದ್ವು ₹5 ನಾವೇನ್ ಸೌಕರ್ ಆಗಲ್ಲ. ಅಲ್ಲಿ ಬೇರೆ ಕಡೆ ಹೋಟೆಲ್ ಕಾದು ಹೋತ್ರಿ, ಹೋಟೆಲ್ ಕಾದು ಹೋದ್ರು ಇಲ್ಲ ಎಲ್ಲ ನಿಮಗೆ ಎಲ್ಲ ಇದ್ರದಾಗ ನೀವು ಏನೇ ತಿನ್ರಿ ಏನೇ ಬಿಡ್ರಿ ಬಟ್ಟಿ ತೋರಿ ಏನೇ ಮಾಡ್ರಿ ನಿಮಗೆ ₹5 ಅಲ್ಲಿ ₹10 ಅಲ್ಲಿ 20 ಅಲ್ಲಿ ಶೊಪ್ಪರಲ್ಲಿ ನಿಮಗ GST ಹಚ್ತಾರ. ಅದು ಕೇಳಲ್ಲ ನೀವೇನು. ಬರೀ ಆಟೋದವ್ರಿಗೆ ಮಾತ್ರ ಏನ್ ಮಾಡ್ತೀರಿ ₹5 ಯಾಕೆ ಏರ್ಸಿರಿ ಅದು ಮಾಡಿರಿ ಅಂತ್ರಿ. ಅದು ಬಿಡ್ತೀರಿ ನಿಮ್ದೇನದ ಎಲೆಕ್ಟ್ರಿಕಲ್ ಆಟೋ ಅದ ನೀವೇ ಹಚ್ಚಿಕೋತೀರಿ. ಎಲೆಕ್ಟ್ರಿಕಲ್ ಆಟೋ ಅದ ನಂಗೂ ಫೋನ್ ಅದ. ಬಟ್ ರೊಕ್ಕ ಯಾರು ಕೊಡ್ತಾರ ನಾನೇ ಕೊಟ್ಟು ತೊಂದಿರ್ತೀನಿಲ್ಲ ಆಟೋ. ಬಟ್ ಹಂಗ ಅಲ್ಲೂ ಹೋಗ್ಬೇಡ್ರಿ. ಅದು ಏನದ ನಿಮದು ನಾವ್ ಯಾವಾಗ ರೇಟ್ ಏನ್ ಜಾಸ್ತಿ ನಿಮಗ್ ಒಂದು ₹200-300 ಮಾಡಿದೆವು ಇಲ್ಲ. ಬರೇ ನಾರ್ಮಲಿ ₹5 ಇರ್ಸಿದೋ ಮಾರ್ಕೆಟಿಗೆ. ಮಾರ್ಕೆಟ್ಲಿಂದ ಬಸ್ ಸ್ಟ್ಯಾಂಡಿಗೆ ಗೇಟ್ ಅದ 20 ಇಷ್ಟೇ ಮಾಡಿದೀವಿ ನೀವು. ಅದು ಎಲ್ಲ ಬಿಡ್ತೀರಿ ₹5 ಯಾಕೆ ಇರ್ಸಿರಿ ಅದು ಯಾಕೆ ಮಾಡಿದ್ರಿ. ನಿನ್ನೆ ಇನ್ಸಿಡೆಂಟ್ ನೋಡ್ರಿ ₹10 ಕೊಟ್ಟಿಗೆಲ್ಲ ಆಂಟಿ ₹15 ಕೊಡ್ರಿ ಅಂತ ನಾ ಅಂತೀನಿ. ₹10 ಕೊಟ್ಟಿ ಅಟ್ಟೆ ಅದ ನಡಿ ಇಂದಿನ ಅಂತಾರ. ಅದು ಹೆಂಗ ಆಗ್ತದ ಹೇಳಿ ನೋಡೋಣ. ಇಲ್ಲಿ ನೋಡಿದ್ರೆ ನಾವು ಅಲ್ಲಿ ಹಿಡಿದು 1 ಕಿಲೋಮೀಟರ್ ಹೊಂಟಿದ್ವಿ, ಒಂದು ಪ್ಯಾಸೆಂಜರ್ ಸಿಗಲ್ಲ ನಮ್ಗೆ. ಒಂದು ಪ್ಯಾಸೆಂಜರ್ ಸಿಗ್ಬೇಕಂದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತದ. ಜರ ನೋಡ್ರಿ ಎಲೆಕ್ಟ್ರಿಕಲ್ ಆಟೋ ಅಂತಲ್ಲ. ಆಯ್ತು ಕರೆಕ್ಟ್ ಎಲೆಕ್ಟ್ರಿಕಲ್ ಆಟೋನೇ ಅದ ಕರೆಕ್ಟ್. ಅದು ಒಪ್ಕೋಲತ್ತೀನಿ. ಅಲ್ಲಿ ಪೇಮೆಂಟ್ ಯಾರು ಕೊಟ್ಟಿರ್ತೀರಿ ಅದು ನಾವೇ ದುಡ್ಡು ನಾವೇ ಕೊಡ್ಬೇಕು. ಅದಕ್ಕೆ ಮಂತ್ಲಿ EMI ಕಟ್ಟಬೇಕು, ಮಂತ್ಲಿ ಲೈಟ್ ಬಿಲ್ ಕಟ್ಟಬೇಕು. ಯಾರು ಕೊಡಲ್ಲ. ನೀವು ₹5 ಕೊಡ್ಲಿಕ್ಕೆ ಎಷ್ಟೆಲ್ಲ ಲೆಕ್ಕ ಹಾಕ್ತೀರಿ. ನಾವು ಅದ್ರ EMI ಕಟ್ಟಿ ಅದ್ರ ಬಡ್ಡಿ ಕಟ್ಬೇಕಂತಂದ್ರೆ ನಮಗೆ ಎಷ್ಟು ಹೋಗಕ್ಕಿಲ್ಲ. ಅವೆಲ್ಲ ಯೋಚನೆ ಮಾಡಬಾರ್ದು. ನಾವು ಭೀ ಹೇಳತ್ತಿದ್ದೇವೆ ಅಂದ್ರೆ ₹5 ಹೇಳತ್ತಿದ್ದೇವೆ ಖಾಲಿ. ಜಾಸ್ತಿ ನಿಮಗೆ ಜಾಸ್ತಿ ನಮಗೆ 100 ಕೊಡ್ರಿ 500 ಕೊಡ್ರಿ 200 ಕೊಡ್ರಿ ಅಂತ ಕೇಳಲ್ಲ. ಅದೆಲ್ಲ ಬಿಡ್ತೀರಿ ಬರ್ತೀರಿ. ಈಗ ನೋಡ್ರಿ ನಾವು 2 ಕಿಲೋಮೀಟರ್ ಬಂದಿನಿ, ಒಂದು ಸೀಟ್ ಸಿಗಲ್ಲ ಈಗ ನಮಗೆ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರ್ತದೆ. ಒಂದು ಸೀಟ್ ಕೂತಂತಂದ್ರೆ ನಡ್ರಿ ಅಂತ ಅವೆಲ್ಲ ಅಲ್ಲೂ ಹೋಗ್ಬೇಡ್ರಿ. ನಮಗ್ ಭೀ ಒಂದ್ ಸ್ವಲ್ಪ ನೀವು ಭೀ ಎಲ್ಲ ತಿಳ್ಕೊಂಡ್ರ ಅಂದ್ರೆ ನಮಗೂ ಭೀ ಎಷ್ಟು ಪ್ರಾಬ್ಲಮ್ ಅದ ಅನ್ನೋದು ನಿಮಗೂ ಗೊತ್ತಾಗ್ತದೆ. ನಾವ್ ಈ ಲೈನ್ದಾಗ ಬಂದಿದೀವಿ ಅಂತಂದ್ರೆ ಏನ್ ಓದಕ್ ಬರಲ್ಲ ಬರ್ಲಿಕ್ ಬರಲ್ಲ ಸುಮ್ ಅನ್ಪಾಡ್ಬೇಕು ಬಂದಿದೀವಿ ಅಂತಿಲ್ಲ. ಎಲ್ಲ ಓದಕ್ ಬಂದ್ರೆ ಭೀ ಕರೆಕ್ಟಾಗಿ ಡ್ಯೂಟಿ ಸಿಗಲ್ಲಾಗ್ಯದ ಅಂತಂದು ಆಟೋ ನಡ್ದತ್ತಿದ್ವಿ. ನಾವು ಹುಚ್ಚು ಮಾಡೋದಿತ್ತು ಅಂತಂದ್ರೆ ಹಿಂಗೆ ಅಡ್ಡ ತಿಡ್ಡ ಮಾಡೋದಿತ್ತಂದ್ರೆ ಈ ದಂಡಕ್ಕೆ ಬಂತಿದ್ದಿಲ್ಲ. ಆಟೋದವ್ರು ಅಂತಂದ್ರೆ ನೀವೇ ತಿಳ್ಕೊತ್ರಿ ನೀವೇನ್ ಆಟೋದವ್ರು ಅವ ಈ ಲೆಕ್ಕ ತಿಳಿಲಿಕ್ಕೆ ಹೋಗ್ಬೇಡ್ರಿ. ನಾವು ಭೀ ಕರೆಕ್ಟ್ ಇರ್ಸಿದ್ವಿ ಎಲ್ಲಾರ್ದಾಗ. ನೀವು ಕರೆಕ್ಟ್ ಇದ್ರಿ ನಾವು ಭೀ ಕರೆಕ್ಟ್ ಇರ್ಸಿದ್ವಿ. ನೀವು ಅದ್ರಾಗೆ ಏನ್ ಮಾಡ್ತೀರಿ ಒಂದ್ ಸೀಟ್ ಕೂತು ಅಂತಂದ್ರೆ ನಡಿ ಅಂತ ಅದೆಲ್ಲ ಅಲ್ಲೂ ಹೋಗ್ಬೇಡ್ರಿ. 4 ಸೀಟ್ ಕೂತು ಅಂತಂದ್ರೆ ನಮಗೂ ಭೀ ಜರ ಹೊಸಿ ತುಂಬತದ. ನೀವೇ ಕೂಡಲ್ಲ. ಈಗ ನಿಮ್ದು ಒಂದ್ ದಂಧನೆ ಇರ್ತದ. ನೀವು ಭೀ ಹೋಗ್ತೀರಿ ನಾವು ಭೀ ಹೋಗ್ಬೇಕೆ. ಜರ ಅಬ್ಸರ್ವ್ ಮಾಡ್ಕೆ ಜರ ಟಾರ್ಚರ್ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಪೊಲೀಸರು ಭೀ ಹಿಡಿದಿರ ಅಂತಂದ್ರೆ ನಾವ್ ಎಷ್ಟು ಫೈನ್ ಕೊಡ್ಬೇಕು ನಮಗೆ ಗೊತ್ತದಲ್ಲ. ₹100 ಕೊಡ್ಬೇಕು. ಈಗ ಎದ್ರ ಕೂತ್ರ ಅಂತಂದ್ರೆ ₹200 ಫೈನ್ ಕಟ್ಬೇಕು ನಾವು. ನಮ್ಮದು ಅದ ರೀ ಜರ ಪ್ರಾಬ್ಲಮ್ ಇರ್ತಾವ. ಎಲ್ಲ ಅಡ್ಜಸ್ಟ್ ಮಾಡ್ಕೊರಿ. ಆಟೋ ಅದ ಇದೇನ್ ಬಸ್ ಇದ್ದಿತ್ತಂದ್ರೆ ಹಂಗೆ ಬರ್ತೀರಿ ₹5 ₹10 ಆಗಲ್ಲ. ₹5.5 ಲಕ್ಷ ಆಟೋ ಆಗ್ತದ EMI ಅದು ಎಲ್ಲ ಸೇರಿ. ನಾವು ಭೀ ಕಟ್ಬೇಕಂದ್ರೆ ನಮಗ್ ಭೀ ಪರಿಸ್ಥಿತಿ ನಮಗ್ ಭೀ ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂತೀವಿ. ಒಂದ್ ಸ್ವಲ್ಪ ನಮಗ್ ಭೀ ಜರ ಏನಂತಾರ ಅದು ಸಪೋರ್ಟ್ ಮಾಡ್ರಿ ಅಂತ ಕೇಳತ್ತೀನಿ. ಇದಿಷ್ಟೇ ಹೇಳಕತ್ತೀನಿ. ಇದ್ರ ಮುಂದೆ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕರೆಕ್ಟ್ ಆಗಿರ್ರಿ. ಪಬ್ಲಿಕ್ ಅಲ್ಲಿ ಯಾರೇ ಆಗಲಿ. ನಮ್ಮ CNG ದವ್ರಿಗೆ ಭೀ ಹೇಳತ್ತೀನಿ, ಹಂಗೆ ಎಲೆಕ್ಟ್ರಿಕಲ್ ಆಟೋದವ್ರಿಗೆ ಭೀ ಹೇಳತ್ತೀನಿ. ಯಾವುದೇ ಪ್ಯಾಸೆಂಜರ್ಗೆ ಭೀ ಯಾರು ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ.